ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಕಷ್ಟು ಸಂಗತಿಗಳಿದೆ, ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಿದೆ. ಅದರಲ್ಲೂ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಗೃಹ ಸಚಿವರು ಸದನದಲ್ಲಿ ಉತ್ತರ ಕೊಡ್ತಾರೆ. ಏನಾಗಿರುತ್ತೆ ಉತ್ತರ, ವೆರಿ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ಅಸ್ಥಿಪಂಜರ ಶೋಧನ ಇವತ್ತು ಅಂತ್ಯನ ಅಥವಾ ಮುಂದುವರಿಕೆನ, ಇವತ್ತು ಅದು ಕೂಡ ಒಂದು ನಿರ್ಧಾರಕ್ಕೆ ಬರುತ್ತೆ. ಸರ್ಕಾರದ ಪ್ರತಿನಿಧಿಗಳೇ ಮಾತಾಡ್ತಿರುವಂಥ ಧಾಟಿ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೆಷ್ಟರ ಮಟ್ಟಿಗೆ ಈ SIT ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ. ತುಂಬ ಸ್ಪಷ್ಟವಾಗಿ ಹೇಳಿರುವಂಥವ್ರು DK ಶಿವಕುಮಾರ್, ಅದ್ರ ಜೊತೆಗೆ ದಿನೇಶ್ ಗುಂಡೂರಾವ್. ಇವನು ಯಾರು, ಇವನು ಬುರುಡೆ ಮ್ಯಾನ್ ಇದಾನಲ್ಲ, ಮಾಸ್ಕ್ ಮ್ಯಾನ್, ಅವನ ಹಿನ್ನೆಲೆ ನೋಡ್ಬೇಕು ಫಸ್ಟು ಅಂತ, ಅವನ ಹಿಂದೆ ಯಾರ್ಯಾರಿದ್ದಾರೆ ಅದನ್ನು ಶೋಧ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 6ನೇ ಪಾಯಿಂಟನ್ನು ಹೊರತುಪಡಿಸಿ ಈತ ತೋರಿಸಿದ್ರಲ್ಲಿ ಇನ್ಯಾವುದರಲ್ಲೂ ಕೂಡ ಏನು ಸಿಕ್ಕಿಲ್ಲ, ಮಣ್ಣಗಟ್ಟಿ ಏನೇನೂ ಇಲ್ಲ. ಹಾಗಾದರೆ ಇಷ್ಟೊಂದು ಲಕ್ಷಗಟ್ಟಲೆ ಸುರಿದು ಕೆಲಸ ಕಾರ್ಯಗಳನ್ನು ಬಿಟ್ಟು ಅಧಿಕಾರಿಗಳನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಆ ಕಡೆ ಈ ಕಡೆ AC ಅವ್ರನ್ನೆಲ್ಲ ಕರ್ಕೊಂಬಂದು ಬೇಕಾದಷ್ಟು ಕೆಲಸ ಬಾಕಿ ಇದೆ, ಬೇಕಾದಷ್ಟು ಕೆಲಸ. ಜನ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಅಧಿಕಾರಿಗಳನ್ನ ಇಲ್ಲಿ ಕರ್ಕೊಂಬಂದು ಗುಡ್ಡೆ ಹಾಕೊಂಡಿದ್ದಾರೆ. ನಿತ್ಯ ಕಾರ್ಯಾಚರಣೆ. ಇದಕ್ಕೇನು ಕಡಿಮೆ ಖರ್ಚಾಗುತ್ತೆ ಅಂದ್ಕೊಂಡ್ರ, ಒಂದು ದಿನಕ್ಕೆ 5 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಇದು ಸಂಗತಿ. ಆದರೆ ಇದೆಲ್ಲದೂ ಕೂಡ ಡಿಪೆಂಡ್ ಆಗಿರುವಂಥದ್ದು ಪರಮೇಶ್ವರ್ರವರ ಉತ್ತರದ ಮೇರೆಗೆ. ಪರಮೇಶ್ವರ್ ಏನು ಉತ್ತರ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ಕಾರದ ನಿಲುವು ಇವತ್ತು ಸ್ಪಷ್ಟ ಆಗುತ್ತೆ. ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ತು. ಯಾಕಂದರೆ SIT ಮಾಡಿದ್ದಿದೆಯಲ್ಲ, ಒಳ್ಳೆಯ ನಿರ್ಧಾರ ಅದು. ಆಡುವಂಥವರ ಬಾಯಿ ಮುಚ್ಚೋದಂಗೆ ಇದೇ ರೀತಿ SITನಲ್ಲಿ ಎಲ್ಲವೂ ಕೂಡ ಖುಲ್ಲಂಖುಲ್ಲ. ಎಲ್ಲೋ ಬಿಡಪ್ಪ ಯಾರನ್ನೂ ಬಿಡದೇ ಇದು ಮಾಡಿದ್ರು, ಎಲ್ಲವೂ ಕೂಡ ಶೂಟ್ ಆಗಿದೆ, ಎಲ್ಲವನ್ನೂ ಕೂಡ ಶೂಟಿಂಗ್ ಮಾಡ್ಕೊಂಡಿದ್ದಾರೆ. ಈ ಮಾಸ್ಕ್ ಮ್ಯಾನ್ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಅವನ ಮಾಸ್ಕೇ ಒಂಥರ ವಿಚಿತ್ರ, ಅವನ ವರ್ತನೆಯೂ ವಿಚಿತ್ರ, ಅವನು ತೋರಿಸ್ತಿರುವಂಥ ಪಾಯಿಂಟ್ಸ್ಗಳು ವಿಚಿತ್ರ. ಇಲ್ಲಿ ತನಕ 6ನೇ ಪಾಯಿಂಟಲ್ಲೊಂದು ಹೊರತುಪಡಿಸಿ ಬೇರೆಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಇನ್ನು ಇಷ್ಟು ಮಾತ್ರ ಅಲ್ಲ, ಈತ ಮೊದಲು ಫಸ್ಟ್ ಟೈಮ್ ಬಂದಿದ್ದು ಪೊಲೀಸ್ ಎದುರುಗಡೆ ಬಂದಿದ್ದು ಒಂದು ಬುರುಡೆ ಇಟ್ಕೊಂಡು 1-2 ಮೂಳೆ ಇಟ್ಕೊಂಡು, ನೋಡಿ ಇದು ಹೆಣ್ಣಿನ ಮೂಳೆ, ಇದನ್ನು ನಾನೇ ಹೂತಾಕಿದ್ದು ಅನ್ನುವಂಥ ಮಾತು. ಎಲ್ಲಿಂದ ತಂದ, ಅದು ಹೆಣ್ಣಿಂದಲ್ಲ ಅಂತ ಆಮೇಲೆ ಕನ್ಫರ್ಮ್ ಆಯಿತು. ಪ್ರಶ್ನೆ ಬೇರೆ, ಹೆಣ್ಣಿಂದ ಅಲ್ವೇ ಅಲ್ಲ ಅಂತ ಕನ್ಫರ್ಮ್ ಆಯಿತು. ತಂದಿದ್ದೆಲ್ಲಿಂದ? ಈಗ ಕರ್ಕೊಂಡು ಹೋಗಿ ಈಗ ಅಲ್ಲಿ ತೆಗಿಸ್ತಾರೆ. ಎಲ್ಲಿಂದ ತಂದೆಪ್ಪ ಬುರುಡೆನ, ಅಥವಾ ಯಾವುದೋ ಬುರುಡೆ ಸಿಕ್ತು ಅಂತ ಎತ್ಕೊಂಬಂದ್ಯಾ, ಅಥವಾ ಯಾರಾದರೂ ತಂದುಕೊಟ್ರಾ? ಇವತ್ತು ಎಲ್ಲ ಬಿಟ್ಟು ಸಂಬಂಧಪಟ್ಟಂಥ AC ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಮಾಸ್ಕ್ ಮ್ಯಾನ್ ಕರ್ಕೊಂಡು ಹೋಗಿ ಬುರುಡೆ ಎಲ್ಲಿ ಸಿಕ್ತಪ್ಪ ನಿನಗೆ, ಇದು ಹೆಂಗೆ ಗೊತ್ತಾಯ್ತು ನಿನಗೆ ಹೆಣ್ಣಿಂದೋ ಗಂಡಿಂದೋ ಅಂತ? ಯಾಕಂದರೆ ಇವನೇ ಹೋಗ್ದಿದ್ದಲ್ಲ, ಇವನೇ ಹೇಳ್ತಾನೆ ಎಲ್ಲ ಇದನ್ನು ಹುಗ್ದಿರೋ ನಾನೇನೇನೆ. 30 ಪಾಯಿಂಟ್ಗಳಲ್ಲಿ ಒಂದೊಂದು ಪಾಯಿಂಟಲ್ಲಿ 10 ಪ್ರಕಾರ 300 ಹೆಣಗಳನ್ನು ಹೂತಿದ್ದೀನಿ. 300 ಹೆಣಗಳು 30 ಪಾಯಿಂಟ್ಗಳಲ್ಲಿ. ಅಂದರೆ ಇವನ ಪ್ರಕಾರ ಒಂದೊಂದು ಪಾಯಿಂಟಲ್ಲಿ 10 ಹೆಣ ಸಿಗೋದು ಬೇಡ, ಒಂದಷ್ಟು ಸ್ಕೆಲಿಟನ್ ಸಿಗಬೇಕಾ? 9ನೇ ಪಾಯಿಂಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲಿಂದ ಶುರು ಮಾಡಿ ನೀವು? 1, 2, 3 ಬೇಡವೇ ಬೇಡ, 9ರಿಂದ ಶುರು ಆಗಬೇಕು ಅಂತ ಒಂದು ಮಾತಿದೆ. 9, 9, 9 ತೋಳ ಹಳ್ಳಕ್ಕೆ ಬಿತ್ತು ಅಂತ. ಎಷ್ಟು ಶವಗಳು ಹಳ್ಳಕ್ಕೆ ಬಿದ್ದಿದ್ವು ಹಾಗಾದರೆ ಇವನಿಂದ? ಎಷ್ಟು ಶವಗಳು? 13ನೇ ಪಾಯಿಂಟು ವಿಪರೀತ ಹೆಣಗಳನ್ನು ಹಾಕಿದ್ದೆ. ಎಲ್ಲಿ? ಲೆಕ್ಕವಿಲ್ಲದಿರೋಷ್ಟು ಹೆಣಗಳನ್ನು ಹಾಕಿದ್ದೆ. ಎಲ್ಲಿ ಸ್ವಾಮಿ? ಒಂದೂ ಸಿಗಲಿಲ್ವಲ್ಲ. ಆ ಯಂತ್ರ ತಂದಿದ್ದಾತು, ಈ ಯಂತ್ರ ತಂದಿದ್ದಾತು, ಡ್ರೋನ್ ಆಯಿತು, GPR ಆಯಿತು, ಇನ್ನೇನಪ್ಪ ಒಂದೇ ಒಂದು ಉಳಿದಿರೋದು ಅಂತಂದರೆ ಸೀದಾ ಇಸ್ರೋಗೆ ಹೋಗಿ ದಯವಿಟ್ಟು ಯಾವುದಾರ ಒಂದು ಇದನ್ನು ಬಾಡಿಗೆ ಕೊಡಿ ಅಂಥೇಳಿ ಇಲ್ಲಿ ಈ ನೆಲದ ಒಳಗಡೆ ಏನೇನಿದೆ ಅದೆಲ್ಲದನ್ನು ಕೂಡ ಶೋಧ ಮಾಡಬೇಕು. ಅದೊಂದೇ.